ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ಹಬ್ಬದ ದಿನ ಆಗಿತ್ತು, ಯುಗಾದಿ ಹಬ್ಬದ ದಿನ. ಇವತ್ತೇನೇನಾಯಿತು ಅಂತಂದು ನಿಮ್ಮ ಜೊತೆ ಹಂಚ್ಕೊಳೋ ಒಂದು ಸಣ್ಣ ವಿಡಿಯೋ. ಏನಪ್ಪ ಅಂತಂದ್ರೆ ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರಿ ಇಷ್ಟ ಆದ್ರೆ. ಇವತ್ತಿನ ಸ್ಪೆಷಲ್ ಯುಗಾದಿ ಹಬ್ಬ ಅಂದರೆ ಎಲ್ಲರಿಗೂ ಖುಷಿ. ಕೆಟ್ಟದನ್ನೆಲ್ಲ ಮರೆತು ಹೊಸ ಜೀವನ ಮಾಡೋದು, ಇದು ಹಿಂದೂ ಪ್ರಕಾರ ಹೊಸ ವರ್ಷ ಇದ್ದಂಗೆ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಏನೇನಾಯಿತು ಏನೇನಿಲ್ಲ ಅಂತಂದು ವಿಡಿಯೋ ಮಾಡತ್ತಿದ್ದೆ. ಎಲ್ಲರೂ ಖುಷಿಯಾಗಿ ಬೆಳಗ್ಗೆ ಎದ್ದು ಎಲ್ಲರೂ ಇದನ್ನು ಮಾಡತ್ತಿದ್ರು. ಹಬ್ಬದ ವಾತಾವರಣ ಮನೆಯಲ್ಲಿ, ಮಕ್ಕಳದ್ದೆಲ್ಲ ಸ್ಕೂಲ್ ರಜೆ ಇತ್ತಲ್ಲ. ಹಾಗಾಗಿ ನಮ್ಮ ಮನೆ ಪದ್ಧತಿ ಪ್ರಕಾರ ಏನಪ್ಪ ಅಂತಂದ್ರೆ, ನಾವು ಹೊಸದು ಗೋಧಿ ಬೆಳೆದಿರ್ತಾರಲ್ಲ ಅದನ್ನು ನಾವು ಹಬ್ಬ ಆದಮೇಲೆ ನಾವು ಊಟ ಮಾಡ್ತೀವಿ. ಅಲ್ಲಿವರೆಗೂ ನಾವು ಹೊಸ ಗೋಧಿನ ಇದನ್ನು ಮಾಡಲ್ಲ. ಕಳಸ ಎಲ್ಲ ಇಟ್ಟು ಅದ್ರ ಮುಂದೆ ನಿಧಿ ಎಲ್ಲ ಹಾಕಿ ಹೊಸ ಗೋಧಿನ ಹಾಕಿ ಪೂಜೆ ಆದಮೇಲೆ ಇದನ್ನು ಮಾಡ್ತೀವಿ. ಅವತ್ತಿನ ದಿನ ಊಟ ಮಾಡ್ತೀವಿ. ಅಲ್ಲಿವರೆಗೂ ನಾವು ಇದನ್ನು ಮಾಡಲ್ಲ. ಅದೊಂದು ನಮ್ಮ ವಿಶ್ವಕರ್ಮ ಸಮಾಜದ ಒಂದು ರೀತಿ ಪದ್ಧತಿ. ನಮ್ಮ ಮನೆಯಲ್ಲೂ ಅದನ್ನು ಪಾಲಿಸ್ತೀವಿ ನಾವು. ಇವತ್ತೇನಪ್ಪ ಸ್ಪೆಷಲ್ ಅಡುಗೆ ಅಂದ್ರೆ ಗೋಧಿ ಪಾಯಸ ಮಾಡಿದ್ವಿ, ಮತ್ತು ಅನ್ನ ಸಾರು ಮತ್ತು ಎಲ್ಲ ಕೋಸಂಬರಿ ಪಲ್ಯ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಎದ್ದ ಮೇಲೆ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಎರೆದು ಸ್ನಾನ ಮಾಡಿಸಿ, ಸ್ನಾನಕ್ಕಂತೂ ಇವತ್ತು ಹೊಸ ವರ್ಷ ಅಂತಂದು ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿಸಿದ್ದೆ. ಅದಾದಮೇಲೆ ನಾವು ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿಕೊಂಡು ಸ್ನಾನ ಗಿನ ಮಾಡಿಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ರಿಲೇಷನ್ ಅಕ್ಕ ಅದು ಎಲ್ಲರೂ ಬಂದಿದ್ದರು. ಅದಕ್ಕೆ ಇವತ್ತು ಅದನ್ನು ಪ್ರಿಪೇರ್ ಮಾಡತ್ತಿದ್ವಿ ಅಡುಗೆ ಮಾಡೋಕೆ. ಮೊದಲು ನಾವು ಬೇವು ಮಾಡ್ಕೊಂಡಿದ್ದೆ. ಬೇವಿಗೆ ಏನೇನಿಲ್ಲ, ನಾವು ಒಬ್ಬೊಬ್ಬರು ಬೇವನ್ನ ನೀರಿನ ಇದ್ರೊಳಗೆ ಮಾಡ್ತಾರೆ. ನಾವು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡು ಅದರೊಳಗಡೆನ ಏನು ಬೇವಿನ ಎಲೆ ಇರ್ತೈತಲ್ಲ, ಬೇವಿನ ಎಲೆರ ಇಲ್ಲ ಬೇವಿನ ಹೂವು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಮತ್ತು ಗೋಡಂಬಿ ದ್ರಾಕ್ಷಿ ಇರ್ತವಲ್ಲ ಅವನ್ನ ಹಾಕ್ಕೊಂಡು ಅದನ್ನು ಬೇವು ಮಾಡ್ಕೊತೀವಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡ್ ಅಂತೂ ಈ ಥರ ಮಾಡ್ತೀವಿ ನಮ್ಮ ಮನೆಯಲ್ಲೇ. ಮತ್ತು ಗೋಧಿ ಪಾಯಸ ಮಾಡೋಕ್ಕಂತಂದು ಗೋಧಿನ ಸ್ವಲ್ಪ ಮಿಕ್ಸರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ರ್ ಮಾಡಿಕೊಂಡು ಅದನ್ನು ಒಂದು 5ರಿಂದ 6 ಸೀಟಿ ಇದನ್ನು ಮಾಡಿಕೊಂಡು ಬೆಲ್ಲ ಕಲಿಸ್ಕೊಂಡು ಅದ್ರಾಗ ಹಾಕ್ಕೊಂಡು ಇದನ್ನು ಮಾಡತ್ತಿದ್ದೆ. ಎಲ್ಲ ಪಾಯಸನೂ ಸ್ವೀಟ್ ಎಲ್ಲ ಚೆನ್ನಾಗಾಗಿತ್ತು. ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀಟಂಗೆ ಟೈಮ್ ಆಗಿಬಿಟ್ಟಿತ್ತು. ಮಕ್ಕಳೆಲ್ಲ ಹಸುವಾಗೈತೆ ಅನ್ನತ್ತಿದ್ರು. ಸ್ವಲ್ಪ ಜಾಸ್ತಿ ಎಲ್ಲ ಕುದಿಸಿದ್ರೆ ಗೋಧಿ ಪಾಯಸ ಮೆತ್ತಗಾಗಿ ಸಾಫ್ಟಾಗಿ ಬಾಯಲ್ಲಿ ರುಚಿ ಬರುವಂಥ ನೋಡಿದ್ರನ ತಿನ್ಬೇಕಂತ ಅನಿಸಿತ್ತು. ಆದರೆ ನೈವೇದ್ಯ ಆಗೋತನ ಅಂತೂ ತಿನ್ನುವಂಗಾಗಿದ್ದಿಲ್ಲಲ್ಲ. ಹಾಗಾಗಿ ಎಲ್ಲ ಮಾಡ್ಕೊಂಡ್ವಿ. ಅದು ಅದಾದಮೇಲೆ ಮತ್ತು ಅದ್ರ ಜೊತೆಗೆ ಸೈಡ್ ಡಿಶ್ ಅಂತೂ ಪಾಪಡೆ ಅವನ್ನೆಲ್ಲ ಹಪ್ಪಳ ಕರ್ಕೋಬೇಕಲ್ಲ, ಅದನ್ನೆಲ್ಲ ಕರ್ಕೊಂಡು ಮತ್ತು ನೈವೇದ್ಯ ಮಾಡೋಕ್ಕಂತಂದು ಮನೆ ಹತ್ರ ಬನ್ನಿ ಗಿಡ ಇತ್ತು. ಅದಕ್ಕೆ ಅಲ್ಲಿ ಪೂಜೆ ಮಾಡೋಕ್ಕಾದ್ರೆ ಅಂತಂದು ಪೂಜೆ ಮಾಡಿಕೊಂಡು ನೈವೇದ್ಯ ತೊಗೊಂಡು ಹೋಗಿದ್ವಿ. ಊಟದ ಟೈಮ್ ಆಗಿತ್ತು. ಇಷ್ಟೆಲ್ಲ ಅಡುಗೆ ರೆಡಿ ಮಾಡಿದ್ವಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡತ್ತೀರಿ ಪ್ಲೀಸ್ ಲೈಕು ಮತ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಎಲ್ಲರಿಗೂ.